ಪರಪ್ಪನ ಅಗ್ರಹಾರ ಪದೇ ಪದೇ ಅದು ಜೈಲ ಅಥವಾ ರೆಸಾರ್ಟ್ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸುತ್ತೆ. ಮಾನ್ಯ ಗೃಹ ಸಚಿವರು ಈ ಸುದ್ದಿಯನ್ನ ನೋಡಲೇಬೇಕು. ಪರಪ್ಪನ ಅಗ್ರಹಾರದ ಜೈಲಿನ ಕರ್ಮಕಾಂಡ ಹೇಗಿದೆ ಅನ್ನೋದಕ್ಕೆ ವರದಿ ಇದು. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಒಂದೊಂದಾಗಿ ಅನಾವರಣ ಆಗ್ತಾ ಇದೆ. ಇದೇನು 5 ಸ್ಟಾರ್ ಹೋಟೆಲ್ ಅನ್ನುವ ಪ್ರಶ್ನೆಯನ್ನ ಮನೆ ಮಾಡುತ್ತೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯವನ್ನು ಒದಗಿಸಲಾಗಿದೆ. ಮಾನ್ಯ ಗೃಹ ಸಚಿವರು ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಬೇಕು. ಅವ್ರಿಗೆಲ್ಲಾ ಫೆಸಿಲಿಟೀಸ್ ಇದೆ, ಟಿವಿ ಇದೆ, ಮೊಬೈಲ್ ಇದೆ, ಹೊರಗಿನಿಂದ ಅವ್ರಿಗೆ ತಿನ್ಲಿಕ್ಕೆ, ಮೋಜು ಮಸ್ತಿ ಮಾಡಲಿಕ್ಕೆ, ಕುಡಿಲಿಕ್ಕೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಇದೆ. ನೋಡಿ ಅಲ್ಲಿ, ಇದು ಜೈಲು ನೀವು ನೋಡ್ತಾ ಇರೋದು, ಬಟ್ ಅದು ಜೈಲಲ್ಲ. ಜೈಲ್ ರೀತಿ ಯಾರಾದರೂ ಅಂದ್ಕೊಂಡ್ರೆ ಕನ್ಫ್ಯೂಸ್ ಆಗಿಬಿಡ್ತಾರೆ, ಬಟ್ ಅದು ಜೈಲೇ. ಜೈಲಿನಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳು ಮ್ಯಾನ್ಯುಯಲ್ನಲ್ಲಿ ಇದೆಯಾ? ಹಾಗಾದ್ರೆ ಇದು ಈ ಪ್ರಶ್ನೆಗೆ ಜೈಲಾಧಿಕಾರಿಗಳೇ ಉತ್ತರ ಕೊಡಬೇಕು. ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಪಾಲಿಗೆ ಮನಪರಿವರ್ತನೆಯ ಕೇಂದ್ರ ಆಗ್ತಾ ಇಲ್ಲ, ಬದಲಾಗಿ ಮೋಜು ಮಸ್ತಿಯ ಕೇಂದ್ರವಾಗ್ತಾ ಇದೆ.